ಸ ಇತ್ತೀಚೆಗಂತೂ ಅಂದರೆ ದೇವ್ರ ಬಗ್ಗೆ ಬರುವಂಥ ಸಿನಿಮಾಗಳಾಗಲಿ ಅಥವಾ ಫಿಕ್ಷನಲ್ ಸ್ಟೋರಿಗಳಾಗಲಿ ಜಾಸ್ತಿ ಆಗ್ತಿದೆ. ಸೊ ನಿಮಗೆ ಒಂದು ಗಟ್ಸ್ ಫೀಲಿಂಗ್ ಇದೆ ಮೇಡಮ್, ಈ ಸಿನಿಮಾ ದೊಡ್ಡ ಮಟ್ಟದ ಹಿಟ್ ಆಗುತ್ತೆ, ಜನರನ್ನು ತಲುಪುತ್ತೆ ಅಂತ. ಯಾಕೆಂದರೆ ಉದಾಹರಣೆಗೆ ಕಾಂತಾರ ಇರ್ಬೋದು, ಈ ಥರ ಸಿನಿಮಾಗಳನ್ನು ಜನ ಬಯಸ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಹೌದು, ಅಂದರೆ ನಾನು ಸಿನಿಮಾ ಹಿಟ್ ಆಗುತ್ತೋ ಇಲ್ಲ ಫ್ಲಾಪ್ ಆಗುತ್ತೋ ಅದ್ರ ಬಗ್ಗೆ ಮಾತಾಡಲ್ಲ. ನಾನು ಇಷ್ಟೇ ಹೇಳೋದು, ನಮ್ಮ ಜನರಿಗೆ ಸಿನಿಮಾ ಇಷ್ಟ ಆಗಬೇಕು. ಆಮೇಲೆ ದುಡ್ಡು ಮಾಡೋದು ಮತ್ತು ಬೇರೆ ಎಲ್ಲ ವಿಷಯ ಆಮೇಲೆ ನೋಡ್ಕೊಳ್ಳೋಣ. ಜನಗಳಿಗೆ ಥಿಯೇಟ್ರಿಗೆ ಬಂದು ಹೌದಪ್ಪ ನಾವು ದುಡ್ಡು ಕೊಟ್ಟಿದ್ದಕ್ಕೆ ಒಂದು ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು, ಫ್ಯಾಮಿಲಿ ಸಮೇತವಾಗಿ ನಾವು ನೋಡ್ಬೋದು ಅಂತ ಅವ್ರ ಬಾಯಲ್ಲಿ ಒಂದು ಮಾತು ಬಂದರೆ ಸಾಕು. ನಾನು ಅದೇ ಕೇಳ್ಕೊಳ್ಳೋದು. ರಿಯಲ್ ಫೈಟ್ಸ್ಗಳು ಕೂಡ ಮಾಡಿ. ಫಸ್ಟ್ ಟೈಮ್ ನಾನು ಲೈಫಲ್ಲಿ ನಮ್ಮ ರವಿ ವರ್ಮಾ ಮಾಸ್ಟರ್ ನನ್ನ ಹತ್ರ ಫೈಟ್ ಮಾಡಿಸಿದ್ದಾರೆ. ಸೊ ಅದು ಕೂಡ ಒಂದು ಟಫ್ ಇದೆ. ಯಾಕಂದರೆ ಆ ಗೆಟಪ್ಪಲ್ಲಿ ನಾರ್ಮಲಾಗಿ ನಾವು ಜೀನ್ಸು ಪ್ಯಾಂಟ್ ಆ ಡ್ರೆಸ್ಸಲ್ಲಿ ನಾವು ಫೈಟ್ ಮಾಡೋದು ಬೇರೆ ವಿಷಯ. ಇಷ್ಟೆಲ್ಲ ಹಾಕ್ಕೊಂಡು ಆ ವಿಭೂತಿ ಒಂದು ಹಿಂಗೆ ಟರ್ನ್ ಮಾಡಿದ್ರು ವಿಭೂತಿ ಎಲ್ಲ ನಮ್ಮ ಹಾಗೆ ನಾವು ಕ್ಯಾರವ್ಯಾನ್ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋದು, ಅಷ್ಟು ವಿಭೂತಿ ಹೋಗಿ ಸೇರ್ಕೊಳ್ಳೋದು. ಸೊ ಹಾಗಾಗಿ ಇದರಲ್ಲಿ ಒಂಥರ ಫೈಟ್ ಮಾಡಿ ಒಂಥರ ಟಫ್ ಅಂತಾನೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ. ಇಲ್ಲಿಂದ ದೊಡ್ಡ ಟ್ರಾವೆಲ್ ಇದೆಯಾ ಅಂತ? ಯಾಕೆಂದರೆ ಕಾಶ್ಮೀರ ತನಕ ಹೋಗಿದ್ರಿ ಸಿನಿಮಾ ತಂಡ. ಕಾಶಿ, ಹೌದು. ಕಾಶಿ ಮೊದಲೇ ಹೋಗಿದ್ರೆ ಮೇಡಮ್ ಈ ಸಿನಿಮಾಗೆ ಮೊದಲೇ? ಇಲ್ಲ, ಫಸ್ಟ್ ಟೈಮ್ ನಾವು ಕಾಶಿಗೆ ಹೋಗಿದ್ದು. ಸೊ ಅದು ಎಲ್ಲ ಟೋಟಲಾಗಿ ಅದು ಈ ಸಿನಿಮಾದೊಂದು ಇದೇ ಬೇರೆ, ಒಂಥರ ಆ ಫೀಲೇ ಬೇರೆ ಥರ. ಇಷ್ಟು ಸಿನಿಮಾಗೂ ಈ ಸಿನಿಮಾಗೂ ನನಗೆ ಅದು ಎಕ್ಸ್ಪೀರಿಯನ್ಸೇ ಬೇರೆ ಥರ. ಕಾಶಿಗೆ ಹೋದ ತಕ್ಷಣ ಒಂದು ಅಲ್ಲಿ ಸಿಗುವಂಥ ವೈಬೇ ಬೇರೆ. ನಿಮ್ಗೆ ಫೀಲ್ ಆಯ್ತಾ ಮೇಡಮ್ ಈ ದೇವರು ಅಥವಾ ಅಗೋರಿ ಅಲ್ಲಿ ತನಕ ನೋಡಿರಲಿಲ್ಲ? ಆ್ಯಕ್ಚುಲಿ ಅಲ್ಲಿ ನನ್ನ ಶೂಟಿಂಗ್ದು ನಂದು ಯಾವುದು ಸೀಕ್ವೆನ್ಸ್, ನಂದು ಸೀನ್ಗಳಿರಲಿಲ್ಲ. ಅಲ್ಲಿ ರಮೇಶ್ ಸರ್ ಅವ್ರದ್ದು, ರಂಗಾಯಣ ರಘು ಸರ್ದೆಲ್ಲ ಸೀನ್ಗಳ ಕಾಶಿಲಿದ್ದದ್ದು. ಸೊ ಇದು ಕಾಶಿ ಮತ್ತು ಊಟಿಯಲ್ಲಿ ಶೂಟಿಂಗ್ ಮಾಡಿದ್ದೀವಿ, ಮತ್ತು ಭಾಳಷ್ಟು ಪ್ಲೇಸಸಲ್ಲಿ ನಾವು ಸಿನಿಮಾ ಶೂಟ್ ಮಾಡಿದ್ದೀವಿ. ಎಸ್, ಅಗೋರಿ ಅವತಾರವನ್ನು ನೋಡಿ ಮಗಳ ಕಡೆಯಿಂದ ಬಂದಂಥ ರಿಯಾಕ್ಷನ್ ಏನಾಗಿತ್ತು? ಫಸ್ಟಿಗೆ ಆ್ಯಕ್ಚುಲಿ ನಾನು ನೋಡಿ ಎದ್ರುಕೊಂಡ್ಬಿಟ್ಲು ಅವಳು. ನನ್ನ ಹತ್ರನೇ ಬರಲಿ ಅಂದ್ಲು. ಯಾಕಂದರೆ ನಮ್ಮ ತಂದೆ ಏನು ಹೇಳಿದ್ರು, ನನಗೆ ನೀನು ನೋಡಬೇಕು ಶೂಟಿಂಗಿಂದ ಅದೇ ಗೆಟಪ್ಪಲ್ಲಿ ಮನೆಗೆ ಬಾ ಅಂತ ಹೇಳಿದ್ರು. ನಮ್ಮ ತಂದೆಗೆ ಭಾಳನೇ ಇಷ್ಟ ಈ ಸಿನಿಮಾ ನೋಡಬೇಕು ಅಂತ. ಅವ್ರು ಭಾಳ ವೆಯ್ಟ್ ಮಾಡ್ತಿದ್ರು. ಸೊ ನಾನೇನು ಮಾಡಿದೆ, ಅದೇ ಗೆಟಪ್ಪಲ್ಲಿ ಮನೆಗೆ ಬಂದೆ. ನನ್ನ ಅಣ್ಣನ ಮಗ ಅಂತೂ ನಾನು ನೋಡಿ ಕಿರ್ಚಾಡಿ ಎಲ್ಲೆಲ್ಲೋ ಓಡೋಗ್ಬಿಟ್ಟೆ, ಎದ್ರುಕೊಂಡು ಏನೋ ಬಂದುಬಿಟ್ಟಿದೆ ಮನೆಗೆ ಅಂತ. ನನ್ನ ಮಗಳು ಫುಲ್ಲು ಎದುರೋಗ್ಬಿಟ್ಟಿದ್ಲು. ಸೊ ಆಮೇಲೆ ಇಮ್ಮಿಡಿಯೇಟಾಗಿ ಹೋಗಿ ಮೇಕಪ್ ಎಲ್ಲ ನೋಡು ನಾನೇ. ಆ ಮಗು ಅಂತೂ ನನ್ನ ಹತ್ರನೇ ಬರ್ತಾ ಇರಲಿಲ್ಲ. ಆಲ್ಮೋಸ್ಟ್ ಒಂದು 6 ತಿಂಗಳೇನೋ ನನ್ನ ಪಕ್ಕಕ್ಕೂ ಬರ್ತಾ ಇರಲಿಲ್ಲ ಅವನು, ಅಂದರೆ ಅಣ್ಣನ ಮಗ. ಮಗಳಿಗೂ ದೇವರ ಭಕ್ತಿ ತುಂಬ ಆಯ್ತಾಯ್ತು. ಯಾವ ದೇವರನ್ನು ತುಂಬ ಇಷ್ಟಪಡೋದು? ದೇವಿನ ಅವರು ಚಾಮುಂಡೇಶ್ವರಿ, ದುರ್ಗೆ. ಅದು ಯಾವಾಗಲೂ ತಾಯಿ ಯಾವುದನ್ನ ಫಾಲೋ ಮಾಡ್ತಾರೆ ಅದನ್ನೇ ಅಲ್ಪ ಮಗಳು ಕೂಡ ಫಾಲೋ ಮಾಡಿ. ಸೊ ನನಗೆ ಯಾವ್ಯಾವ ದೇವ್ರುಗಳಿಷ್ಟ ಆ ದೇವರೆಲ್ಲ ಅವಳಿಗೂ ಬಹಳನೇ ಇಷ್ಟ. ಮತ್ತು ನಮ್ಮ ಕಡೆ ದೈವಗಳಿದೆ, ನಿಮ್ಗೆ ಗೊತ್ತಿರ್ಬೋದು. ಸೊ ದೈವ ಆರಾಧನೆ ಸಹ ಮಾಡ್ತೀವಿ ನಾವು. ಈಗ ಪೋಸ್ಟ್ ಪ್ರೊಡಕ್ಷನಲ್ಲಿ ಸಿನಿಮಾ ಇದೆ. ಸೊ ಒಂದು ರೌಂಡ್ ನೋಡಿದ್ದೀರಾ ಮೇಡಮ್ ಸಿನಿಮಾ? ಫಸ್ಟ್ ಕಾಪಿ ನೋಡಿದ್ದೀರಾ? ನಾನು ಒಂದು ಸಲ ಅಲ್ಲ, ಆಲ್ಮೋಸ್ಟ್ ನಾನೊಂದು 20 ಸಲ ಈ ಸಿನಿಮಾ ನೋಡಿದ್ದೀನಿ. ಅದೇ ಹೇಳಿದ್ನಲ್ಲ, ಈ ಸಿನಿಮಾಗೆ ನಾನು ಕಷ್ಟ ಬಿದ್ದಷ್ಟು ಯಾವ ಸಿನಿಮಾಗೂ ಪಡಲಿಲ್ಲ. ಮತ್ತು ಎಷ್ಟು ಸಲ ಸಿನಿಮಾ ನೋಡಿದ್ದೀನಿ ಅಂದರೆ, ನನಗೆ ಎಷ್ಟು ಸಲ ನೋಡಿದ್ರು ನನಗಂತೂ ಬೋರ್ ಆಗ್ತಿಲ್ಲ. ಮೋಸ್ಟ್ಲಿ ನನ್ನ ಸಿನಿಮಾ ಅಂತಲೂ ಇರ್ಬೋದು ಮೋಸ್ಟ್ಲಿ. ಆದರೆ ಇದಕ್ಕಿಂತ ಮುಂಚೆನೂ ನಾನು ಸಿನಿಮಾಗಳು ಮಾಡಿದ್ದಲ್ಲ, ಇಷ್ಟು ಸಲ ಭೈರಾದೇವಿ ನೋಡಿದಷ್ಟು ಸಲ ನಾನು ಯಾವ ಸಿನಿಮಾನೂ ನಾನು ನೋಡಲಿಲ್ಲ. ಅಂದರೆ ಪ್ರತಿಯೊಂದು ಕರೆಕ್ಷನ್ಸು ನೋಟ್ ಮಾಡಿಕೊಂಡು ನಾವು ಹೀಗೆ ಮಾಡೋಣ, ಈ ರೀತಿ ಮಾಡೋಣ, ಇದಾದಮೇಲೆ ಸೀನ್ ಇದಾಗಿಲ್ಲ ಅಂತ ಮತ್ತೆ ನಾವು ಶೂಟಿಂಗ್ ಮಾಡಿದ್ದೀವಿ. ಸೊ ತುಂಬ ವರ್ಕ್ ಮಾಡಿದ್ದೀವಿ ಈ ಸಿನಿಮಾದ ಮೇಲೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.